ಇವತ್ತಿನ ಕಾಲದಲ್ಲಿ ಏನೇ ತಿನ್ನಬೇಕು ಹೊರಗಿನ ತಿಂಡಿಗಳನ್ನ ಸೇವಿಸಬೇಕು ಅಂತ ಅಂದ್ರೆ ಸಾಕಷ್ಟು ರೀತಿಯಾದಂತ ಯೋಚನೆಗಳನ್ನ ಮಾಡಬೇಕಾಗುತ್ತೆ. ಅದೇ ರೀತಿಯಾಗಿ ತಂಪಾದ ಪಾನೀಯಗಳಲ್ಲಿ ಹಾನಿಕಾರಕ ಅಂಶ ಪತ್ತೆಯಾಗಿದೆ. ಯಾರೆಲ್ಲ ತಂಪಾದ ಪಾನೀಯಗಳಿಗೆ ಮೊರೆ ಹೋಗ್ತಾ ಇರ್ತೀರಾ, ಬೇಸಿಗೆ ಅಂತ ಸಾಕಷ್ಟು ಸೇವನೆಯನ್ನ ಮಾಡ್ತಾ ಇರ್ತೀರಾ, ಎಲ್ಲರೂ ಸಹಿತ ಗಮನಿಸಬೇಕಾದಂತ ವಿಚಾರ ಇದು. ತಂಪಾದ ಪಾನೀಯಗಳಲ್ಲಿ ಹಾನಿಕಾರಕ ಅಂಶ. ರಾಜ್ಯ ಮಕ್ಕಳ ಆಯೋಗದಲ್ಲಿ ಸ್ವಯಂ ಪ್ರೇರಿತ ದೂರು ದಾಖಲಾಗಿದೆ. ಬಜ್ ಬಾಲ್ಜ್ ಎಂಬ ಜ್ಯೂಸ್ ಮಾದರಿಯಲ್ಲಿ ಆಲ್ಕೋಹಾಲ್ ಶೇಕಡಾ 15% ಆಲ್ಕೋಹಾಲ್ ಇದೆ ಎಂದು ವರದಿ ಉಲ್ಲೇಖ ಆಗಿದೆ. ಜ್ಯೂಸ್ನಲ್ಲಿ ಅಧಿಕ ಮಟ್ಟದ ಸಕ್ಕರೆ ಅಂಶವೂ ಪತ್ತೆಯಾಗಿದೆ. ಈ ಪಾನೀಯ ಟಿನ್ ರೂಪದಲ್ಲಿ ಮಾರುಕಟ್ಟೆಗೆ ಬಿಡುಗಡೆ. ಶಾಲಾ ಕಾಲೇಜಿನ ಸುತ್ತ ಮುತ್ತಲಿನ ಪ್ರದೇಶದಲ್ಲಿ ಮಾರಾಟ ಆಗುತ್ತೆ. ಇದು ಮಕ್ಕಳು ಈ ಪಾನೀಯಕ್ಕೆ ವ್ಯಸನರಾಗ್ತಾ ಇದ್ದಾರೆ. ಆಲ್ಕೋಹಾಲ್ ಅಂಶದಿಂದ ಆರೋಗ್ಯದ ಮೇಲೆ ಪರಿಣಾಮ. ಮಕ್ಕಳು ತಮಗೆ ಅರಿವಿಲ್ಲದಂತೆ ಮದ್ಯ ವ್ಯಸನಕ್ಕೆ ಒಳಗಾಗ್ತಾ ಇದ್ದಾರೆ. ದೈಹಿಕ ಮಾನಸಿಕ ಸ್ವಾಸ್ಥ್ಯದ ಮೇಲೆ ಗಂಭೀರ ಪರಿಣಾಮ ಬೀರ್ತಾ ಇದೆ. ಇಂತಹ ಪಾನೀಯಗಳನ್ನ ಮುಕ್ತವಾಗಿ ಮಾರಾಟ ಮಾಡಬೇಡಿ. ಕರ್ನಾಟಕ ರಾಜ್ಯ ಔಷಧ ನಿಯಂತ್ರಣ ಇಲಾಖೆಗೆ ಪತ್ರವನ್ನ ಬರೆಯಲಾಗಿದೆ. ಬೇಸಿಗೆ ಅಂತ ತಿಳ್ಕೊಂಡು ಅಥವಾ ಇನ್ನಿತರ ಹೇಗೆ ಯಾವುದೇ ವಾತಾವರಣ ಇದ್ರೂ ಸಹಿತ ಈ ತಂಪಾದ ಪಾನೀಯಗಳಿಗೆ ಎಷ್ಟೋ ಜನ ಅಡಿಕ್ಟ್ ಆಗ್ಬಿಟ್ಟಿರ್ತಾರೆ. ಅದರಲ್ಲೂ ಚಿಕ್ಕ ಮಕ್ಕಳು ಅಂತ ಅಂದ್ರೆ ಎಲ್ಲಾ ಚಿಕ್ಕ ಮಕ್ಕಳ ಕೈಯಲ್ಲಿ ನೋಡಬಹುದು ಒಂದೊಂದು ಈ ರೀತಿಯಾದಂತ ಜ್ಯೂಸ್ ಬಾಟಲ್ಗಳೇ ಇರ್ತವೆ. ಅಂದ್ರೆ ಇದು ಯಾವ್ದಾದ್ರು ಒಂದು ಫ್ರೆಶ್ ಫ್ರೂಟ್ಸ್ ಅಲ್ಲಿ ಮಾಡುವಂತಹ ಜ್ಯೂಸ್ ಆಗಿರೋದಿಲ್ಲ, ಬಾಟಲ್ ನಲ್ಲಿ ಏನು ಮಾರಾಟ ಆಗ್ತಾ ಇರುತ್ತೆ ಆ ಜ್ಯೂಸ್. ಸೊ ಇಲ್ಲೊಂದು ಬಜ್ ಬಲ್ಜ್ ಎಂಬ ಜ್ಯೂಸ್ನ ಮಾದರಿಯಲ್ಲಿ ಆಲ್ಕೋಹಾಲ್ ಅಂಶ ಪತ್ತೆಯಾಗಿದೆ ಅಂತೆ. ನೋಡಿ, ಈ ಒಂದು ಜ್ಯೂಸು ಶಾಲೆಯ ಕಾಲೇಜುಗಳ ಸುತ್ತಮುತ್ತಲೂ ಕೂಡ ಮಾರಾಟ ಆಗುತ್ತೆ. ಎಲ್ಲೆಡೆ ಕೂಡ ಇದು ಮಾರ್ಪಾಟ ಆಗುತ್ತೆ. ಎಲ್ಲ ಅಂಗಡಿಗಳಲ್ಲೂ ಕೂಡ ಲಭ್ಯವಾಗುತ್ತೆ. ಇದನ್ನ ಕುಡಿತಾ ಇರುವಂತಹ ಮಕ್ಕಳು ತಮಗೆ ತಿಳಿದೇನೆ ಮದ್ಯ ವ್ಯಸನಕ್ಕೆ ಅಲ್ಲಿ ಅಡಿಕ್ಟ್ ಆಗ್ಬಿಟ್ಟಿದ್ದಾರೆ ಅನ್ನುವಂಥ ಮಾಹಿತಿ ತಿಳಿದು ಬರ್ತಾ ಇದೆ. ಯಾಕಂದ್ರೆ ನಮಗೆ ಮಾರ್ಕೆಟ್ನಲ್ಲಿ ಯಾವುದೇ ಒಂದು ಬಂತು ಅಂತ ಅಂದಾಗ ಅದ್ರ ಬಗ್ಗೆ ಹಿಂದೆ ಮುಂದೆ ಯೋಚನೆ ಮಾಡೋದಿಲ್ಲ. ತಾವು ಕುಡಿಯೋದಲ್ಲದೆ ಪೇರೆಂಟ್ಸ್ಗಳು ತಮ್ಮ ಮಕ್ಕಳಿಗೂ ಸಹಿತ ಅದನ್ನ ಅಡಿಕ್ಟ್ ಮಾಡಿಬಿಟ್ಟಿರ್ತಾರೆ. ಸೊ ಹೀಗಾಗಿ ಆರೋಗ್ಯದ ಸಮಸ್ಯೆಗಳು ಹುಟ್ಕೊಳ್ತಾವೆ. ಹೀಗಾಗಿ ಆರೋಗ್ಯಕ್ಕೆ ಸಾಕಷ್ಟು ರೀತಿಯಾದಂಥ ದುಷ್ಪರಿಣಾಮಗಳು ಬೀಳ್ತಾವೆ. ಸೊ ಇದನ್ನ ಮಾರಾಟ ಮಾಡೋದನ್ನ ಸ್ಥಗಿತ ಮಾಡಬೇಕು ಅಂತ ಇದೀಗ ಪತ್ರದ ಮೂಲಕ ಮನವಿಯನ್ನ ಮಾಡ್ಕೊಂಡಿರುವಂಥದ್ದು. ಇನ್ನು ಅದ್ರ ಜೊತೆಗೆ ನೋಡಿ, ಇದು ಬಜ್ ಬಾಲ್ಜ್ ಎನ್ನುವಂಥ ಒಂದು ಏನು ಪಾನೀಯ ಇದೆ, ಇದರಲ್ಲಿ ಆಲ್ಕೋಹಾಲ್ 15% ಆಲ್ಕೋಹಾಲ್ ಅಂತ್ರಿ. 15% ಆಲ್ಕೋಹಾಲ್ ಇದೆ ಅನ್ನುವಂಥ ಅಂಶ ಅಲ್ಲಿ ಪತ್ತೆ ಆಗಿದೆ ಅಂತೆ. ಅಂದ್ರೆ ನೋಡಿ ಎಷ್ಟರ ಮಟ್ಟಿಗೆ ಅದು ಮಕ್ಕಳು ಅದಕ್ಕೆ ಅಡಿಕ್ಟ್ ಆಗಿರ್ತಾರೆ ಅಂತ ಅವರಿಗೆ ಗೊತ್ತಿಲ್ಲದಾನೆ ಅಲ್ಲಿ ಅಡಿಕ್ಟ್ ಆಗಿರ್ತಾರೆ. ತಾವು ಏನು ಸೇವಿಸ್ತಾ ಇದ್ದೀವಿ, ನಾವು ಏನು ತಿಂತಾ ಇದ್ದೀವಿ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚಿಕ್ಕ ಚಿಕ್ಕ ಮಕ್ಕಳಿಗೆ, ಪುಟ್ಟ ಮಕ್ಕಳಿಗೆ ಏನು ಗೊತ್ತಾಗುತ್ತೆ? ಹೋಗ್ತಾರೆ, ಅಂಗಡಿಯಲ್ಲಿ ಖರೀದಿ ಮಾಡ್ತಾರೆ, ತಗೊಳ್ತಾರೆ, ಕುಡಿತಾರೆ. ಸೊ ಆದಷ್ಟು ಇವುಗಳನ್ನೆಲ್ಲ ತ್ಯಜಿಸಿ ಫ್ರೆಶ್ ಆಗಿರುವಂಥ ಫ್ರೂಟ್ ಜ್ಯೂಸ್ಗಳಿಗೆ ಮೊರೆ ಹೋಗೋದು ಬೆಟರ್ ಅನ್ನುವಂಥದ್ದು. ಯಾಕಂದರೆ ಫ್ರೆಶ್ ಜ್ಯೂಸ್ಗಳನ್ನು ನಾವಲ್ಲಿ ಸೇವನೆ ಮಾಡಿದಾಗ ಅದು ಆರೋಗ್ಯಕ್ಕೆ ಇನ್ನೂ ಒಳ್ಳೆಯ ರೀತಿಯಲ್ಲಿ ಪರಿಣಾಮ ಬೀರುತ್ತೆ. ಬಟ್ ಈ ರೀತಿಯಾಗಿ ಬಾಟಲ್ಗಳಲ್ಲಿ ಮಾರಾಟ ಆಗ್ತಾ ಇರುತ್ತಲ್ವಾ. ಬಟ್ ಸದ್ಯಕ್ಕೆ ಇದು ಬೆಳಕಿಗೆ ಬಂದಿದೆ. ಇನ್ನೂ ಈ ರೀತಿಯಾಗಿ ಯಾವ್ಯಾವ್ದಿದೋ ಏನೋ ಗೊತ್ತಿಲ್ಲ ನಮಗೆ. ಬಟ್ ಸದ್ಯಕ್ಕೆ ಬೆಳಕಿಗೆ ಬಂದಿರುವಂಥದ್ದು ಇದು ಬಜ್ ಬಾಲ್ಜ್ ಅನ್ನುವಂಥ ಒಂದು ಜ್ಯೂಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಈ ರೀತಿಯಾಗಿ ಇನ್ನೂ ಹಲವು ಯಾವ್ಯಾವ್ದಿದೆಯೋ ಮಾರ್ಕೆಟಲ್ಲಿ. ಯಾಕಂದರೆ ಇವಾಗ ಏನೇನೋ ಬ್ರ್ಯಾಂಡ್ ಬರುತ್ತೆ, ಯಾವುದೇ ರೀತಿಯಾದಂಥ ಜ್ಯೂಸ್ಗಳು ಬರ್ತಾ ಇದ್ದಾವೆ. ಅವುಗಳಿಗೆಲ್ಲ ವ್ಯಸನಕ್ಕೆ ಅಲ್ಲಿ ಅಡಿಕ್ಟ್ ಆಗ್ತಾ ಇದ್ದಾರೆ ಮಕ್ಕಳು. ಸೊ ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಪೇರೆಂಟ್ಸು ಸಹಿತ ಆದಷ್ಟು ಮಕ್ಕಳನ್ನ ಇಂಥ ರೀತಿಯಿಂದ ಅಲ್ಲಿ ದೂರ ಇಡುವಂಥದ್ದು ತುಂಬ ಒಳ್ಳೆಯದು. ನೋಡಿ, ಮದ್ಯಪಾನ ಮಕ್ಕಳಿಗೆ ಅಲ್ಲಿ ಸೇವನೆ ಮಾಡ್ತಾ ಇದ್ದಾರೆ, ಮಕ್ಕಳ ಆರೋಗ್ಯಕ್ಕೆ ಅಲ್ಲಿ ಹೋಗ್ತಾ ಇದೆ ಅಂತ ಅಂದ್ರೆ ಎಷ್ಟರ ಮಟ್ಟಿಗೆ ಪರಿಣಾಮ ಬೀರ್ಬೋದು ನೀವೇ ಯೋಚನೆ ಮಾಡಿ.